ಸ್ನೇಹಿತರೆ, ಭೂಮಿ ತನ್ನ ಅಕ್ಷದ ಮೇಲೆ ಗಂಟೆಗೆ ಸುಮಾರು 1600 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತದೆ. ಹಾಗಿದ್ದ ಮೇಲೆ ನಾವು ಹೆಲಿಕಾಪ್ಟರ್ ಅನ್ನು ಆಕಾಶದಲ್ಲಿ ಒಂದೇ ಕಡೆ ನಿಲ್ಲಿಸಿ ಭೂಮಿ ತನ್ನಷ್ಟಕ್ಕೆ ತಾನೇ ತಿರುಗಿ ನಮ್ಮ ಡೆಸ್ಟಿನೇಷನ್ ನಮ್ಮ ಕೆಳಗೆ ಬರುವಂತೆ ಏಕೆ ಮಾಡಬಾರದು? ಸಿಂಪಲ್ ಅಲ್ವಾ? ಆದರೆ ಇದು ಸಾಧ್ಯವಿಲ್ಲ. ಏಕೆ ಗೊತ್ತಾ? ಇದಕ್ಕೆ ಮುಖ್ಯ ಕಾರಣ ಇನರ್ಷಿಯಾ, ಅಂದರೆ ಭೂಮಿಯ ಜಡತ್ವ. ನೀವು ವೇಗವಾಗಿ ಚಲಿಸುವ ಟ್ರೈನ್ನೊಳಗೆ ಜಿಗಿದರೆ ನೀವು ಟ್ರೈನಿನ ಹಿಂಭಾಗಕ್ಕೆ ಹೋಗಿ ಬೀಳುವುದಿಲ್ಲ, ಬದಲಾಗಿ ಅದೇ ಜಾಗದಲ್ಲಿ ಇಳಿಯುತ್ತೀರಿ. ಯಾಕೆಂದ್ರೆ ನೀವು ಟ್ರೈನ್ನಷ್ಟೇ ವೇಗದಲ್ಲಿ ಚಲಿಸುತ್ತಿರುತ್ತೀರಿ. ಅದೇ ರೀತಿ ಭೂಮಿಯ ವಿಷಯದಲ್ಲೂ ಅಷ್ಟೇ. ಕೇವಲ ಭೂಮಿಯಲ್ಲ, ಅದರ ಸುತ್ತಲಿರುವ ಗಾಳಿ ಮತ್ತು ವಾತಾವರಣ ಕೂಡ ಭೂಮಿಯ ಜೊತೆಗೆ ಅಷ್ಟೇ ವೇಗದಲ್ಲಿ ತಿರುಗುತ್ತದೆ. ನೀವು ವಿಮಾನವನ್ನು ಆಕಾಶಕ್ಕೆ ಹಾರಿಸಿದಾಗ ಅದು ಈಗಾಗಲೇ ಭೂಮಿಯ ತಿರುಗುವಿಕೆಯ ವೇಗವನ್ನು ಹೊಂದಿರುತ್ತದೆ. ಆದ್ದರಿಂದ ನೀವು ಒಂದೇ ಕಡೆ ಹೆಲಿಕಾಪ್ಟರ್ ಅಥವಾ ಫ್ಲೈಟ್ ಅನ್ನು ಓವರ್ ಮಾಡಿದರೂ ಕೂಡ ನೀವು ಭೂಮಿ ಮತ್ತು ಗಾಳಿಯ ಜೊತೆಗೆ ಚಲಿಸುತ್ತಿರುತ್ತೀರಿ. ನಿಮ್ಮ ಗುರಿಯನ್ನು ತಲುಪಲು ನೀವು ಗಾಳಿಯ ವಿರುದ್ಧವಾಗಿ ಇಂಧನ ಬಳಸಿ ಚಲಿಸಬೇಕು. ಒಂದು ವೇಳೆ ವಾತಾವರಣವು ಭೂಮಿಯ ಜೊತೆಗೆ ತಿರುಗುತ್ತಿರದಿದ್ದರೆ ಭೂಮಿಯ ಮೇಲೆ ಭೀಕರವಾದ ಗಾಳಿ ಬೀಸುತ್ತಿತ್ತು ಮತ್ತು ಜೀವನವೇ ಅಸಾಧ್ಯವಾಗುತ್ತಿತ್ತು. ವಿಜ್ಞಾನದ ಈ ಕುತೂಹಲಕಾರಿ ಸಂಗತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.